Thank you. ಕಾಮಿಡಿ ಇದೆ, ಸಸ್ಪೆನ್ಸ್ ಇದೆ, ಆಮೇಲೆ ಚುರುಕು ಸಂಭಾಷಣೆ, ಡೈರೆಕ್ಷನ್ ಬಹಳ ಚೆನ್ನಾಗಿದೆ. ಫ್ಯಾಮಿಲಿ, ಪ್ರತಿ ಫ್ಯಾಮಿಲಿ ನೋಡ್ಲೇಬೇಕಾದ ಪಿಕ್ಚರ್. ಶಬಾಷ್ ಬಡ್ಡಿ ಮಾಡಿ ಎಲ್ಲರೂ ನೋಡಿ. ಸಿನಿಮಾಗೆ ಔಟ್ ಆಫ್ 10 8 ಮಾರ್ಕ್ಸ್, 100%. 2 ಮಾರ್ಕ್ಸ್ ಏನೂ ಇಲ್ಲ, ಬೇಕಂದ್ರೆ 10 ಕೊಡ್ಬೋದು. ನನ್ನ ಪ್ರಕಾರ 8 ಮಾರ್ಕ್ಸ್ ಪರ್ಫೆಕ್ಟ್ ಆಗಿದೆ. ಹೌದು, ಬಹಳ ಚೆನ್ನಾಗಿದೆ. ಪ್ರತಿಯೊಬ್ರು, ಪ್ರತಿ ಫ್ಯಾಮಿಲಿ ನೋಡ್ಲೇಬೇಕಾದ ಚಿತ್ರ. ಶಬಾಷ್ ಬಡ್ಡಿ ಮಾಡಿ. ಸಸ್ಪೆನ್ಸ್ ಇದೆ, ಕ್ರೈಮ್ ಇದೆ. ಆ ಸಸ್ಪೆನ್ಸ್ ಎಂಡಿಂಗ್ ತನಕ ಗೊತ್ತಾಗೋದಿಲ್ಲ ಯಾರು ಏನು ಅಂತ. ಬಹಳ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಡೈರೆಕ್ಷನ್ ಸೂಪರ್ ಆಗಿದೆ. ನನ್ ಪಿಕ್ಚರ್ ನನ್ಗೆ ಕೇಳಿದ್ರೆ ಹೆಂಗ ಆಬ್ವಿಯಸ್ಲಿ ಆಡಿಯನ್ಸ್ ಜೊತೆ ಅವ್ರ ನಗುನು ಕಾಯ್ತಿರ್ತೀನಿ, ಎಲ್ಲೆಲ್ಲಿ ನಗ್ತಿದ್ದಾರೆ ಏನು ಎತ್ತ ಅಂತ. ಎಸ್, ಕಾಮಿಡಿ ಅಂತ ಫಸ್ಟ್ ಹೇಳಿದ್ದೆ ನಾನು. ಯಾವ್ದು ಲಾಜಿಕ್ ಏನು ಹುಡುಕಕ್ ಹೋಗ್ಬಿಡಿ ಇಡೀ ಸಿನಿಮಾದಲ್ಲಿ. ಸೊ ಬರೀ ಹ್ಯೂಮರ್ಗೋಸ್ಕರನೇ ಮಾಡಿರೋ ಸಿನಿಮಾ. ಸೊ ಹಾಗಾಗಿ ಆ ಹ್ಯೂಮರ್ ವರ್ಕ್ ಆಗಿದೆ ಅನ್ನಿಸ್ತು. ಎಲ್ಲ ನಗ್ತಾ ಇದ್ದಿದ್ದು ನೋಡ್ತಾ ಇದ್ದೆ, ಆಡಿಯನ್ಸ್ ರಿಯಾಕ್ಷನ್ ನೋಡ್ತಾ ಇದ್ದೆ. ನೋಡೋಣ, ನಮ್ದೆಲ್ಲ ಸಿನಿಮಾನು ನಿಧಾನವಾಗಿ ಎದ್ದೇಳುತ್ತೆ, ರಪ್ ಅಂತ ತುಂಬಲ್ಲ. ಸೊ ಇದು ಎಲ್ಲ ಕಡೆಯಿಂದ ರಿಪೋರ್ಟ್ಸ್ ಬರ್ತಿದೆ, ಒಂದು 60-70% ಎಲ್ಲ ಕಡೆ ಚೆನ್ನಾಗಿ ಆಗ್ತಾ ಇದೆ ಅಂತ. ನೋಡೋಣ, 2 ದಿನದಲ್ಲಿ ಹಣೆ ಬರ ಏನು ಅಂತ ಗೊತ್ತಾಗುತ್ತೆ. ವೇಟಿಂಗ್ ಫಾರ್ ಗುಡ್ ರಿಪ್ಲೈ. ರೊಮ್ಯಾಂಟಿಕ್ ಟ್ರೈ ಮಾಡಿದೀನಿ, ಗೊತ್ತಿಲ್ಲ ಅದು ಎಷ್ಟು ಚೆನ್ನಾಗಿದೆ ಅಂತ ನೀವ್ ಹೇಳ್ಬೇಕಷ್ಟೇ. ನಂಗೆ ಡ್ಯಾನ್ಸ್ ಬರಲ್ಲ ಅನ್ನೋದು ಗೊತ್ತಿದ್ದು, ಅದಕ್ಕೆ ಅದನ್ನ ಹಂಗ್ ಮಾಡಿರೋದು. ಅಂದ್ರೆ ರಿಯಲಿಸ್ಟಿಕ್ ಇವ್ರಗಳ ತರ ಎಲ್ಲ ಡ್ಯಾನ್ಸರ್ ಅಲ್ಲ ನಾನು. ಅದಕ್ಕೆ ಎಲ್ಲಾದ್ರಲ್ಲೂ ಅಂದ್ರೆ ಡ್ಯಾನ್ಸ್ ಆಗಿರ್ಬೋದು, ಫೈಟ್ ಆಗಿರ್ಬೋದು, ಎಲ್ಲಾದ್ರಲ್ಲೂ ಆ ಕಾಮಿಡಿ ಟಚ್ ಅನ್ನ ಬಿಟ್ಟು ಹೋಗ್ಬಾರ್ದು ಅನ್ನೋದಿತ್ತು ತಲೆಯಲ್ಲಿ. ಹಂಗಾಗಿ ಅದನ್ನ ಹಂಗೆ ಮೇಂಟೈನ್ ಮಾಡಿದ್ವಿ. ಸೊ ಸಾಂಗ್ ಅಲ್ಲೂ ಅದೇ ಕಾಮಿಡಿ ಟಚ್ ಇದೆ, ಫೈಟ್ ಅಲ್ಲೂ ಅದೇ ಕಾಮಿಡಿ ಟಚ್ ಇದೆ. ಕಾನ್ಸ್ಟೇಬಲ್ ಇಂದ ಕಮಿಷನರ್ ತನಕ ಎಲ್ಲಾ ಕ್ಯಾರೆಕ್ಟರ್ ಮಾಡ್ಬಿಟ್ಟಿದ್ದೀನಿ ಪೊಲೀಸಲ್ಲಿ. ಸೊ ಯಾವ್ದು ಬಾಕಿ ಇಲ್ಲ ಇನ್ನ. ಕ್ಯಾರೆಕ್ಟರ್ ಓರಿಯೆಂಟೆಡ್ ಸಿನಿಮಾಗಳು ಬಂದಾಗ ಪೊಲೀಸ್ ಮತ್ತೆ ಮತ್ತೆ ಮಾಡ್ಬೇಕು ಅನ್ಸುತ್ತೆ. ನೋಡೋಣ, ಇನ್ನೂ ಹೆಚ್ಚಿನ ಕ್ಯಾರೆಕ್ಟರ್ ಓರಿಯೆಂಟೆಡ್ ಸಿನಿಮಾಗಳು ಬಂದ್ರೆ ಖಂಡಿತ ಮಾಡೋಣ ಪೊಲೀಸ್. ಥ್ಯಾಂಕ್ ಯು. ಶುರು ಮಾಡಿ ತುಂಬಾ ವರ್ಷ ಆಗಿದೆ. ಪ್ರಮೋಷನ್ ಒಂಥರ ಟ್ವಿಸ್ಟ್ ಕೊಟ್ಟಿದ್ರು. ಈ ಸಿನಿಮಾದಲ್ಲಿ ಇನ್ನೊಂಥರ ಟ್ವಿಸ್ಟ್ ಕೊಟ್ಟಿದ್ರೆ, ಅದು ಕಾಕಿ ಡ್ರೆಸ್ ಹಾಕೊಂಡು. ಆ ಟ್ವಿಸ್ಟ್ ಏನು ಅಂತ ನೋಡ್ಬೇಕಂದ್ರೆ ಸಿನಿಮಾಗೆ ಬರ್ಬೇಕು. ಸಿನಿಮಾಗ್ ಬಂದು ನೋಡಿದವ್ರು ಎಲ್ಲರೂ ಹೇಳೋದು ಒಂದೇ ಮಾತು, ಶಬಾಷ್ ಬಡ್ಡಿ ಮಗನೇ. ಎಲ್ರು ಅವ್ರವ್ರ ಜೀವನದಲ್ಲಿ ಒಂದ್ಸಲ ಆದ್ರೂ ಶಬಾಷ್ ಬಡ್ಡಿ ಮಗನೇ ಅಂತ ಹಚ್ಕೋಬೇಕು ಅಂತ ಆಸೆ ಇದ್ದೇ ಇರುತ್ತೆ. ಆ ತರ ಆಸೆ ಇದ್ರೆ ಬಂದು ಸಿನಿಮಾ ನೋಡಿ, ಶಬಾಷ್ ಬಡ್ಡಿ. ಚೆನ್ನಾಗಿದೆ, ಕಾಮಿಡಿ ಇದೆ, ರೊಮ್ಯಾನ್ಸ್ ಇದೆ, ಒಳ್ಳೆ ಕಥೆ ಇದೆ, ಚೆನ್ನಾಗಿದೆ. ಸೂಪರ್ ಆಗಿದೆ, ಚೆನ್ನಾಗಿದೆ, ಸೂಪರ್. ತುಂಬಾ ಚೆನ್ನಾಗಿದೆ. ಯಾವ್ದಾದ್ರು ಬಿಡ್ತಾರೆ ಆಫರ್ಸ್, ಈ ಫಿಲಮ್ ನೋಡಿದ್ರೆ ಸೂಪರ್ ಕ್ಲಾಸ್ ಆಗಿದೆ, ಅಲ್ಟಿಮೇಟ್ ಆಗಿದೆ ಮೂವಿ. ಎಲ್ಲರೂ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಫುಲ್ಲು ಸೂಪರ್ ಆಗಿದೆ. ಫಿಲಂ ಸೂಪರ್ ಆಗಿದೆ, ಎಲ್ಲರೂ ಚೆನ್ನಾಗಿ ಆಕ್ಟಿಂಗ್ ಮಾಡಿದ್ರು. ಮೂವಿ ಸೂಪರ್ ಆಗಿದೆ, ಎಲ್ಲರೂ ಬಂದು ಮೂವಿ ನೋಡಿ. ಸಕ್ಕತ್ತಾಗಿದೆ ಮೂವಿ. ತುಂಬಾ ಚೆನ್ನಾಗಿದೆ ಮೂವಿ. ನಮ್ಮ ಅಣ್ಣನ ಮೂವಿಯಲ್ಲಿ ನೋಡಿ ತುಂಬಾ ಖುಷಿ ಆಯ್ತು. ಏನೋ
ಹೇಗೆ ಅನಿಸ್ತು? ತುಂಬಾ ಇಷ್ಟ ಆಯ್ತು. ನಾನು ಹೌದು, ಕಾಮಿಡಿ ಇದೆ, ರೊಮ್ಯಾನ್ಸ್ ಇದೆ, ಫೈಟ್ ಇದೆ, ಸಸ್ಪೆನ್ಸ್ ಇದೆ, ಟೋಟಲಿ ಎಲ್ಲಾನು ಇದೆ. ಫ್ಯಾಮಿಲಿ ಬಂದು ಕುತ್ಕೊಂಡು ನೋಡುವಂತ ಮೂವಿ. ಎಲ್ರು ಬಂದು ನೋಡಿ ನಮ್ಗೆ ಸಪೋರ್ಟ್ ಮಾಡಿ, ನಮ್ಗೆ ಈ ತಂಡನ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಎಲ್ಲರೂ ಥಿಯೇಟರ್ಗೆ ಬಂದು ಸಿನಿಮಾ ನೋಡಿ ಅಂತ ಕೇಳ್ಕೊತೀನಿ. ಮೂವಿ ತುಂಬಾ ಚೆನ್ನಾಗಿ ಬಂದಿದೆ. ಹಾಗೆ ಲೊಕೇಶನ್ ಅಂತ ಹೇಳಕ್ ಹೋದ್ರೆ ಚಿಕ್ಕಮಂಗ್ಳೂರ್ನ ತುಂಬಾ ಬ್ಯೂಟಿಫುಲ್ ಆಗಿ ತೋರಿಸಿದ್ದಾರೆ. ಹಾಗೆ ಪ್ರಮೋದ್ ಸರ್ದು ಇದು ಡಬಲ್ ಶೇಡ್ ಆಗಿರೋದ್ರಿಂದ ಅದು ಆಡಿಯನ್ಸ್ ನ ಸ್ವಲ್ಪ ಎಕ್ಸೈಟ್ಮೆಂಟ್ ಮತ್ತೆ ತುಂಬಾ ಕಾಮಿಡಿ ಚೆನ್ನಾಗಿ ಬಂದಿದೆ. ಸೊ ಅದು ತುಂಬಾ ಖುಷಿ ಅನ್ಸುತ್ತೆ. ಸೊ ಆಲ್ ದ ವೆರಿ ಬೆಸ್ಟ್. ರೊಮ್ಯಾಂಟಿಕ್ ಕಾಮಿಡಿ, ಎಸ್ ರೊಮ್ಯಾಂಟಿಕ್ ಮತ್ತೆ ಜಾಸ್ತಿ ಕಾಮಿಡಿ ಮೇಲೆ ಅವರು ಕಾನ್ಸಂಟ್ರೇಟ್ ಮಾಡೋದ್ರಿಂದ ಕಾಮಿಡಿ ಮತ್ತು ವಿತ್ ರೊಮ್ಯಾಂಟಿಕ್ ಆಡ್ ಮಾಡಿದ್ರೆ ತುಂಬಾ ಖುಷಿ ಆಗುತ್ತೆ. ಸೊ ಫಸ್ಟ್ ಆಫ್ ಆಲ್ ಇದರಲ್ಲಿ ಮೇನ್ ಮುಖ್ಯ ಪಾತ್ರದಲ್ಲಿ ಮಾಡುವಂತಹ ಆದ್ಯ ಪ್ರಿಯ ತುಂಬಾ ನನ್ನ ಬೆಸ್ಟ್ ಫ್ರೆಂಡ್. ಸೊ ಅವ್ರಿಗೆ ತುಂಬಾ ಒಳ್ಳೇದಾಗ್ಲಿ. ಥ್ಯಾಂಕ್ ಯು. ತುಂಬಾ ಖುಷಿ ಆಯ್ತು ಟೀಮ್ ಜೊತೆ ಮತ್ತೆ ನನ್ನ ಫ್ರೆಂಡ್ಸ್ ಜೊತೆ ಎಲ್ಲ ಆಡಿಯನ್ಸ್ ಜೊತೆ ಕುತ್ಕೊಂಡು ಸಿನಿಮಾ ನೋಡಿ ನಿಜವಾಗ್ಲೂ ತುಂಬಾ ಖುಷಿ ಆಗ್ತಿದೆ. ಹೌಸ್ಫುಲ್ ಇತ್ತು, ಅದು ಇನ್ನ ಖುಷಿ ಅನಿಸ್ತು. ಸಿನಿಮಾ ಮಜಾ ಅನಿಸ್ತು ನಂಗೆ. ತುಂಬಾ ಕಾಮಿಡಿ ಇತ್ತಲ್ಲ, ಮತ್ತೆ ಪ್ರಮೋದ್ ಸರ್ ಅಷ್ಟು ಕ್ಯೂಟ್ ಆಗಿ ಪೂರ್ತಿ ನಾನು ಅವ್ರದ್ದು ನೋಡಿರ್ಲಿಲ್ಲ, ಇವತ್ತೇ ನೋಡಿದ್ದು. ತುಂಬಾ ಇಷ್ಟ ಆಯ್ತು ಸರ್. ಎಲ್ಲರೂ ದಯವಿಟ್ಟು ನಿಮ್ಮ ಹತ್ತಿರದ ಚಿತ್ರಮಂದಿರಗಳಲ್ಲಿ ನಮ್ಮ ಸಿನಿಮಾನ ನೋಡಿ ಪ್ರೋತ್ಸಾಹಿಸಿ ಅಂತ ಎಲ್ಲರೂ ಕೇಳ್ಕೊತೀನಿ. ಥ್ಯಾಂಕ್ ಯು ಸೊ ಮಚ್. ಅದು ಓಕೆ. ಹೆಂಗ ಅನಿಸ್ತಮ್ಮ? ಚೆನ್ನಾಗಿತ್ತು, ಖುಷಿ ಆಯ್ತು. ನಿನ್ನ ಆಕ್ಟಿಂಗ್ ಇಷ್ಟ ಆಯ್ತು ಅಷ್ಟೇ. ನೀವುಗಳ ಮೂವಿನ ನೋಡಿ ಸಪೋರ್ಟ್ ಮಾಡಿ. ಚಿಕ್ಕ ಸ್ಕ್ರೀನ್ ಇಂದ ದೊಡ್ಡ ಸ್ಕ್ರೀನ್ ಬಂದಿದ್ದೀನಿ ನಾನು. ದಯವಿಟ್ಟು ಸಪೋರ್ಟ್ ಮಾಡಿ. ಏನು ಅಂತಂದ್ರೆ ನೀವು ಆಡೋ ಒಂದೊಂದು ಮಾತುಗಳು, ಒಂದೊಂದು ಬರೆಯೋ ಒಂದೊಂದು ಪದಗಳು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ದಯವಿಟ್ಟು ಸಪೋರ್ಟ್ ಮಾಡಿ. ನೀವು ಏನ್ ಹೇಳ್ತೀರ ಅದು ನಮ್ಮ ಭವಿಷ್ಯ ಇರುತ್ತೆ ಅದರಲ್ಲಿ. ದಯವಿಟ್ಟು ಸಪೋರ್ಟ್ ಮಾಡಿ. ಯಾವ್ದು ಇಷ್ಟ ಆಯ್ತು? ಆಕ್ಚುಲಿ ನನ್ನ ಹಸ್ಬೆಂಡ್ ರೊಮ್ಯಾಂಟಿಕ್ ಪಾತ್ರ ಚೆನ್ನಾಗಿ ಮಾಡಿದ್ದಾರೆ ಅದನ್ನ. ನನ್ ಫಿಲಮ್ ಆಕ್ಚುಲಿ ಫುಲ್ ಕ್ಯಾರೆಕ್ಟರ್ ಫುಲ್ ಇಷ್ಟ ಆಯ್ತು. ನಿಂಗೆ ಅದು ಇಷ್ಟ ಆಯ್ತಮ್ಮ? ನಿಮ್ ಸ್ಟಾರ್ಟಿಂಗ್ ತರಲೆ ತರ ಓಡ್ತಿದ್ದೆಲ್ಲ ಅವಳು ಇವಳಿಂದ ಹಂಗೆ ಹೊಡಿದ್ ನಾನು. ಥ್ಯಾಂಕ್ ಯು ಸರ್. ಒಂದೇ ಸಿನಿಮಾ ದಯವಿಟ್ಟು ನೋಡಿ ಸಪೋರ್ಟ್ ಮಾಡಿ. ಅಷ್ಟೇ ನಾನು ಹೇಳೋದು. ಇನ್ನೇನು ಹೇಳಕ್ ಮಾತಿಲ್ಲ. ನೀವು ಆಡೋ ಒಂದೊಂದು ಮಾತುಗಳು, ನೀವು ಬರುವ ಒಂದೊಂದು ಪದಗಳು ನಮ್ಮ ಭವಿಷ್ಯ ಇರತ್ತೆ. ದಯವಿಟ್ಟು ಸಪೋರ್ಟ್ ಮಾಡಿ ಪ್ಲೀಸ್.